ನಮಸ್ಕಾರ ರೀ ಫ್ಯಾಮಿಲಿ, ಎಲ್ಲಾರು ಹೆಂಗದಿರಿ? ನಾನಂತೂ ಮಸ್ತ್ ಅದೀನಿ, ನೀವು ಮಸ್ತ್ ಅದಿರಿ ಅಂತ ಕೇಸ ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬರ್ರಿ. ನಾನು ನನ್ನದೆನ್ನುವ ನಿನ್ನಯ ತರ್ಕವೇ ಬಾಲಿಶ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೀ. ನಾನ್ ನಿಮ್ಮ ಧಾರವಾಡ ಹುಡುಗ, ಕಬಡ್ಡಿ ಪ್ಲೇಯರ್ ಸೈಯದ್ ಕಬಡ್ಡಿ ಲಾಗ್ ಚಾನಲ್ಗೆ ಯಾರ್ಯಾರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಆ ಸೈಯದ್ ಕಬಡ್ಡಿ ಲಾಗ್ ಚಾನಲ್ ನೇಮ್ ಚೇಂಜ್ ಮಾಡೀನಿ, ಸೈಯದ್ ನದಾಪ್ ಲಾಗ್ ಅಂತ ಹೇಳಿ ಮಾಡಿದ್ದೇನೆ. ಅದಕ್ಕೆ ಯಾರ್ಯಾರ ಹೊಸಬ್ರಿದ್ರಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇವತ್ತಿನ ಈ ವಿಡಿಯೋ ಒಳಗೆ ಏನಪ್ಪಾ ಅಂತಂದ್ರೆ, ಯಾವುದೋ ಒಂದು ಪ್ರೈವೇಟ್ ಕಂಪ್ನಿ ವರ್ಷ ಪೂರ್ತಿ ಹೈರಿಂಗ್ ಮಾಡ್ಕೋದಿಲ್ಲ ರೀ. ಅದು ಅವ್ರಿಗೆ ಎಷ್ಟು ಮ್ಯಾನ್ ಪವರ್ ಬೇಕಲ್ಲ ಅವಾಗ ಸಡನ್ ಆಗಿ ಮ್ಯಾನ್ ಪವರ್ನ ಹೈರಿಂಗ್ ಮಾಡ್ಕೊಂಡ ಫುಲ್ಫಿಲ್ ಮಾಡ್ಕೊಂಡ ಕೆಲಸ ಮಾಡಿಸ್ತೈತಿ. ಬಟ್ ಇದೊಂದು ನಮ್ಮ ಧಾರವಾಡ ಡಿಸ್ಟಿಕ್ ಬೇಲೂರು ಇಂಡಸ್ಟ್ರಿಯಲ್ ಏರಿಯಾ ಒಳಗಿರೋ ಕಂಪ್ನಿ. ಆದಷ್ಟು ಆಲ್ ಓವರ್ ಕರ್ನಾಟಕ ಗೊತ್ತಾಗ್ಲಿ ಅಂತ ಕೇಸ ಇದೊಂದು ವಿಡಿಯೋ ಮಾಡಾಕತ್ತೇನೆ ನಾನು. ಇದು ವರ್ಷ ಪೂರ್ತಿ ಭಾಳ ದಿವಸದಿಂದ ಭಾಳ ಮಂದಿ ಕೇಳಾಕತ್ತಿದ್ರಿ, ಅಣ್ಣ ಇಲ್ಲೇ ಧಾರವಾಡದಾಗ ನೋಡಪ್ಪ, ಭಾಳ ದೂರ ಊರಿಂದ ನೋಡ್ತೀನಿ ನೀನು, ಮತ್ತ ಬೆಂಗಳೂರು ಮೈಸೂರು ಅಲ್ಲೇ ಹೈರಿಂಗ್ ತೊಗೊಂಬರ್ತಿ, ಮತ್ತ ಇಲ್ಲಿ ಮನಿ ಬಿಟ್ಟ ಹೋಗಾಕಾಗೋದಿಲ್ಲ ನಮಗ, ಇಲ್ಲೇ ಧಾರವಾಡ ಲೋಕಲ್ ಇದ್ರ ನೋಡು ಜಾಬ್ ಅಂತ ಕೇಸ ಕೇಳತ್ತಿದ್ರಿ. ಅಂಥವ್ರಿಗೆ ನಾನು ಜಾಬ್ ವೇಕೆನ್ಸಿ ತೊಗೊಂಬಂದೇನೀಗ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಮೇಲೆ ವಿಡಿಯೋ ಪೂರ್ತಿ ನೋಡ್ರಿ, ನಿಮಗೆ ಭಾಳ ಅಂದ್ರೆ ಭಾಳ ಹೆಲ್ಪ್ಫುಲ್ ಆಕೈತಿ. ಇದೊಂದು ಕಂಪನಿ ಮ್ಯಾನ್ ಪವರ್ ಸರ್ವಿಸ್ ಹೆಂಗೈತಪ್ಪ ಅಂತಂದ್ರ ವರ್ಷ ಪೂರ್ತಿ ಹೈರಿಂಗ್ ಮಾಡ್ತೈತ್ರಿ. ವರ್ಷ ಪೂರ್ತಿ ಒಂದ್ ದಿವ್ಸ ಬಿಡ್ಲಂಗ ಹೈರಿಂಗ್ ಮಾಡ್ತಾ ಇರ್ತೈತಿ. ಇದು ಯಾವ್ದಪ್ಪ ಅಂತಂದ್ರ ಗಂಧರ್ವ ಮ್ಯಾನ್ ಪವರ್ ಸರ್ವಿಸ್ ಲಿಮಿಟೆಡ್ ಕಡೆಯಿಂದ. ಅದು ನಮ್ಮ ಹುಬ್ಬಳ್ಳಿ ಒಳಗ ಮೇನ್ ಆಫೀಸ್ ಐತ್ರಿ. ಇದ್ರ ಬಗ್ಗೆ ಫಸ್ಟ್ ಆಫ್ ಆಲ್ ನಾನು ಹೇಳ್ಬೇಕಪ್ಪ ಅಂತಂದ್ರ, ಇದೊಂದು ಬೆಸ್ಟ್ ಅಂದ್ರ ಬೆಸ್ಟ್ ವೈರಲ್ ಮ್ಯಾನ್ ಪವರ್ ಸರ್ವಿಸ್ ಕೊಡು ಅಂತದ ಏಜೆನ್ಸಿ ಆಗೈತ್ರಿ, ಅಂದ್ರ ಕಾಂಟ್ಯಾಕ್ಟ್ ರೀ. ಈ ಗಂಧರ್ವ ಮ್ಯಾನ್ ಪವರ್ ಸರ್ವಿಸ್ ಸೆಂಟರ್ ಎಲ್ಲೈತಿ ಅಂತಂದ್ರ ನಮ್ಮ ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿ ಒಳಗ ಇದು ಆಫೀಸ್ ಐತಿ, ಮೇನ್ ಆಫೀಸ್. ಇದ್ರ ಸರ್ವಿಸ್ ಎಲ್ಲೆಲ್ಲಿ ಅದಾವಪ್ಪ ಅಂತಂದ್ರ ಭಾಳ ಅಂದ್ರ ಭಾಳ ದೊಡ್ಡ ಕಂಪನಿಗೆ ಮ್ಯಾನ್ ಪವರ್ ಸರ್ವಿಸ್ ಸಪ್ಲೈ ಮಾಡಿದಾರ್ರಿ ಇವ್ರ. ಹಂಗ ನಾನು ನಮ್ಮ ಧಾರವಾಡ ಜಿಲ್ಲಾ ಬೇಲೂರು ಇಂಡಸ್ಟ್ರಿಯಲ್ ಏರಿಯಾ ಒಳಗ ಎಕ್ಯುರೇಟ್ ಲೊಕೇಶನ್ ಹೇಳ್ತೇನೆ, ನಿಮಗೆ ಡಿಸ್ಕ್ರಿಪ್ಷನ್ ಒಳಗೂ ಕೊಡ್ತೇನೆ ನಾನು. ಏನು ಲೊಕೇಶನ್ ಐತಪ್ಪ ಅಂತಂದ್ರ ನೀರಿನ ಟ್ಯಾಂಕ್ ದೊಡ್ಡದ ಬೇಲೂರು ಇಂಡಸ್ಟ್ರಿಯಲ್ ಏರಿಯಾ ಒಳಗೆ ಕೇಳಿದ್ರೆ ಎಲ್ಲಾರು ಹೇಳ್ತಾರ. ಆ ಕಂಪ್ನಿ ಹೆಸರು ನಾನು ತಗೋತಿದ್ದೆ, ಬಟ್ ಇಲ್ಲ, ಯಾಕಂದ್ರೆ ನಾನು ಗಂಧರ್ವ ಮ್ಯಾನ್ ಪವರ್ ಸರ್ವಿಸ್ ಇದನ್ನು ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಬಹಳ ಮಂದಿ ಕೇಳ್ತಾ ಇದ್ರಿ, ITI ಡಿಪ್ಲೊಮಾ ಡಿಗ್ರಿ PUC ಆದವ್ರು 10th ಫೇಲ್ ಆದವ್ರ ಸತ್ಯಕ್ಕೆ ರಿಪ್ಲೈ ಮಾಡಿದಿರಿ ನನಗೆ. ಅಣ್ಣ ಇಲ್ಲೇ ಧಾರವಾಡ ಬೇಲೂರು ಇಂಡಸ್ಟ್ರಿಯಲ್ ಏರಿಯಾದೊಳಗನ ಚಲೋ ಸ್ಯಾಲ್ರಿ ಇರೋದು ನನಗೆ ಜಾಬ್ ಅಪ್ಡೇಟ್ ಕೊಡಂದಿದ್ರಿ. ಅದ್ರ ಸಲುವಾಗಿ ಈ ವಿಡಿಯೋ ಮಾಡ್ಬೇಕಂತ ಕೇಸ ಬಹಳ ದಿವಸದಿಂದ ಕಾಯತಿದ್ದೆ, ಅದಕ್ಕಾಗಿ ನಿಮ್ಮ ಮುಂದೆ ತಗೊಂಬಂದೇನಿ. ಗಂಧರ್ವ ಮ್ಯಾನ್ ಪವರ್ ಸರ್ವಿಸ್ ಅಂತ ಕೇಸ ಇನ್ಸ್ಟಾಗ್ರಾಮ್ ಒಳಗೆ ನೀವು ID ಹೊಡೆದ್ರು ಬರ್ತೈತಿ. ನೀವು ಅದನ್ನ ಫಾಲೋ ಮಾಡ್ಕೊಂಡ್ರಿ ಅಂದ್ರೆ ಡೈಲಿ ಜಾಬ್ ಅಪ್ಡೇಟ್ ಹಾಕ್ತಿರ್ತಾರ. ಕಂಪ್ನಿ ಒಳಗೆ ಯಾವ ವೇಕೆನ್ಸಿ ಖಾಲಿ ಅದಾವ, ಯಾವ ವೇಕೆನ್ಸಿ ಫುಲ್ ಆಗಿದಾವ, ಯಾವ ಶಿಫ್ಟ್ ಐತಿ, ನಿಮ್ ಕೆಲಸ ಎಲ್ಲಾನು ಅವ್ರ ಮಾಡಿಕೊಡ್ತಾರ. ESI PF ಐತಿ ಈ ಕಂಪ್ನಿ ಒಳಗ. ಭಾರಿ ಫೆಸಿಲಿಟಿ ಐತಿ. ಮತ್ತ ಹೊಳೆ ಇವಾಗ ತಾನೇ ನಮ್ಮ ಎಲ್ಲಾರಿಗೂ ಗೊತ್ತಾಗಂತೈತಿ ಗಂಧರ್ವ ಮ್ಯಾನ್ ಪವರ್ ಸರ್ವಿಸ್ ಹೆಂಗೈತಿ ಅಂತ ಕೆಲಸ. ಭಾಳ ಅಂದ್ರೆ ಭಾಳ ಸ್ಟ್ರಿಕ್ಟ್ ಐತಿ, ಮ್ಯಾನೇಜ್ಮೆಂಟು ಹಂಗ ಸ್ಟ್ರಿಕ್ಟ್ ಐತಿ. ಅದ್ರ ಸಲುವಾಗಿ ನೀವು ಬರ್ರಿ. ಆಲ್ರೆಡಿ ಆ ಕಂಪ್ನಿಗೆ ನಾನು ಹೋಗಿ ಜಾಯಿನ್ ಆಗಿದ್ದೇನೆ. ಇದ ಧಾರವಾಡ ಡಿಸ್ಟಿಕ್ ಬೇಲೂರು ಇಂಡಸ್ಟ್ರಿಯಲ್ ಏರಿಯಾ ಒಳಗ ಹೆಚ್ಚಿಗೆ ಮ್ಯಾನ್ ಪವರ್ ಅಂದ್ರ ಈಗ ಹೆಚ್ಚಿಗೆ ಮೇಲ್ ಕ್ಯಾಂಡಿಡೇಟ್ಸಿಗೆ ಅಷ್ಟೇ ಕೆಲಸ. ಯಾಕಂದ್ರ ಮಷಿನರಿ ಕಂಪ್ನಿ ಜಾಸ್ತಿ ಅದಾವ, ಫಿಮೇಲ್ಸಿಗೆ ಭಾಳ ಅಂದ್ರ ಭಾಳ ಜಾಸ್ತಿ ಹೈರಿಂಗ್ ಬರುದಿಲ್ಲ ಇಲ್ಲೇ. ಯಾಕಂದ್ರೆ ಮಷಿನರಿ ಕಂಪ್ನಿ ಅಲ್ಲ, ಅದ್ರ ಸಲುವಾಗಿ ಹೈರಿಂಗ್ ಜಾಸ್ತಿ ಬರುದಿಲ್ಲ. ಮತ್ತೆ ದೊಡ್ಡ ಟೂಲ್ಸ್ ಅತ್ತ ಎಬ್ಬಿಸ್ಬೇಕಾಕೈತಿ, ಮಷಿನ್ ವರ್ಕ್ ಇರ್ತಾವ, ಅದೆಲ್ಲ ಫಿಮೇಲ್ಸಿಗೆ ಆಗೋದಿಲ್ಲ. ಅದ್ರ ಸಲುವಾಗಿ ಇಲ್ಲಿ ಹೈರಿಂಗ್ ಜಾಸ್ತಿ ಬಾಯ್ಸ್ಗೆ ಅಂದ್ರೆ ಮೇಲ್ಸಿಗೆ ಅಷ್ಟೇ ಇರ್ತೈತಿ. ಹೌದು, ಇದೊಂದು ವಿಶೇಷ ಸೂಚನೆ. ಯಾಕಂದ್ರೆ ITI ಡಿಪ್ಲೊಮಾ ಮತ್ತೆ ಡಿಗ್ರಿ ಮುಗಿಸಿದವ್ರಿಗೆ ಇದೊಂದು ಕಂಪ್ನಿ ಭಾರಿ ಅಂದ್ರೆ ಭಾರಿ ಐತಿ. ಗಂಧರ್ವ ಮ್ಯಾನ್ ಪವರ್ ಸರ್ವಿಸ್ ಕಡೆಯಿಂದ ಅದೊಂದು ಕಂಪ್ನಿಗೆ ಮ್ಯಾನ್ ಪವರ್ ಕಂಟಿನ್ಯೂ ಹಾಕಿ ಹಾಕ್ತಾರ, ವರ್ಷ ಪೂರ್ತಿ ಹಾಕ್ತಾರ. ಅದ್ರ ಸಲುವಾಗಿ ವರ್ಷದ 360 ದಿನಾನು ಅಲ್ಲಿ ಹೈರಿಂಗ್ ನಡೀತೈತೆ. ಮತ್ತ ಇವಾಗ ಸದ್ಯ ಮಟ್ಟಿಗೆ 12,000 ಕೊಡ್ತೀನಿ 10,000 ಕೊಡ್ತೀನಿ ಅಂತ ಅನ್ನೋರ ಭಾಳ ಮಂದಿ. ಯಾಕಂದ್ರೆ ಜನ ಜಾಸ್ತಿ ಆಗೈತಿ,
ಕಂಪ್ನಿ ಡಿಮ್ಯಾಂಡ್ ಮಾಡಾಕತೈತಿ. ಇಷ್ಟು ಕೊಡ್ತೇನಿ, ಬರ್ತೇನಿದ್ರ ಬಾ, ಇರ್ತೀರ ಇರ. ಇಂಥ ಮಾತುಗಳು ಕಂಪ್ನಿ ಒಳಗೆ ಕೇಳಿ ಬರಂತಾವ. ಯಾಕಂದ್ರೆ ಒಬ್ಬರ ಅಂಡ್ರೆ ಇರ್ತೇವೆ. ಈ ಕಂಪ್ನಿ ಒಳಗ ಎಲ್ಲಾರ ಅಂಡ್ರ ಒಳಗೆ ಇದ್ರು ಕೆಲ್ಸನು ಅಷ್ಟ ನಿಮಗೆ ಸಫಿಸಿಯೆಂಟ್ ಆಗುವಂಗೈತಿ. ಮತ್ತು ಒಳ್ಳೆ ಸ್ಯಾಲ್ರಿನೂ ನಿಮಗೆ ಸಫಿಸಿಯೆಂಟ್ ಆಗುವಂಗನ ಐತಿ. 15,000 ರೂಪಾಯಿ ಮೇಲೆ ಬರ್ತೈತಿ. ನೀವು ಫುಲ್ ಅಟೆಂಡೆನ್ಸ್ ಮಾಡಿದ್ರಿ ಅಂದ್ರೆ 15,000 ರೂಪಾಯಿ ಮೇಲೆ ಬರ್ತೈತಿ. ಸ್ಯಾಲ್ರಿ ಬಗ್ಗೆ ಪಿನ್ ಟು ಪಿನ್ ನಾನು ಹೇಳ್ತೀನಿ, ಕೇಳ್ರಿ. 15,500 ರೂಪಾಯಿ ಅಂದ್ರೆ ಈ ಗಂಧರ್ವ ಮ್ಯಾನ್ ಪವರ್ ಸರ್ವಿಸ್ ಅವರ ಕಡೆಯಿಂದ ಸ್ಯಾಲ್ರಿ ಏನು ಎಕ್ಸೆಪ್ಟೇಷನ್ ಇಟ್ಕೊಂಡೀವಪ್ಪ ಅಂತಂತಂದ್ರೆ ದಿನಕ್ಕೆ 559 ರೂಪಾಯಿ ಬರ್ತೈತಿ. ಅಂದ್ರೆ ತಿಂಗಳಿಗೆ ನಿಮಗ 14,500 ಚಿಲ್ಲರ ಏನೋ ಬರ್ತೈತಿ. ಮತ್ತೊಳ್ಳೆ 500 ರೂಪಾಯಿ ಅಟೆಂಡೆನ್ಸ್ ಬೋನಸ್ ಬರ್ತೈತಿ. ನೀವೇನಾದ್ರೂ ಓಟಿ ಮಾಡಿದ್ರಿ ಅಂತಂದ್ರೆ ದಿನಕ್ಕೆ 2 ತಾಸು ಅಂದ್ರೆ 16 ತಾಸು ಓಟಿ ಇರ್ತೈತಿ. ಆ 16 ತಾಸು ನೀವು ಒಂದು ತಿಂಗಳದೊಳಗೆ ಮಾಡಿದ್ರಿಪ್ಪ ಅಂತಂದ್ರೆ 17,500 ನಿಮಗೆ ಆಸ್ಪಾಸ್ ಬಂದ ಬಿಡ್ತೈತಿ. ಅಷ್ಟು ಬಂದ್ರನ್ನ ಭಾಳ ಚಲೋ ಅಣ್ಣ ಅಂತ ಕೇಸ ಭಾಳ ಮಂದಿ ಕಾಯಕತ್ತಿದ್ರಿ. ಮತ್ತು ITI ಡಿಪ್ಲೊಮಾ ಮಾಡಿದವರಿಗೆ ಫಸ್ಟ್ ಪ್ರಿಪ್ರೇಷನ್ ಕೊಡ್ತಾರೆ. ನೀವು ITI ಏನೇ ಟ್ರೇಡ್ ಮಾಡಿದ್ರು ಫಸ್ಟ್ ಪ್ರಿಪ್ರೇಷನ್ ಕೊಡ್ತಾರೆ. ಆಮೇಲೆ 10th ಮತ್ತು PUC ಆದವ್ರಿಗೆ, ಡಿಗ್ರಿ ಆದವ್ರಿಗೆ, ಮತ್ತು ಸೂಪರ್ವೈಸರ್ ಕೆಲಸನೂ ಐತಿ. ಮತ್ತು ಲೇಬರ್ ಸೂಪರ್ವೈಸರ್ ಕೆಲಸನೂ ಈ ಕಂಪ್ನಿ ಒಳಗೈತಿ. ವರ್ಷ ಪೂರ್ತಿ ನಡೀತೈತಿ ಹೈರಿಂಗ್. 1 ತಿಂಗಳು ಕಾಯ್ದ್ರಿಪ್ಪ, 15 ದಿವ್ಸ ಕಾದ್ರಿ ಅಂತಂದ್ರೆ ಮತ್ತು ಹೊಳ್ಳಿ ಅವರ ನಿಮ್ಮನ್ನ ಫೋನ್ ಹಚ್ಚಿ ಕರೀತಾರ, ಬರ್ರಿ ನಮ್ಮ ವೇಕೆನ್ಸಿ ಖಾಲಿ ಅದಾವ ಅಂತ ಕೇಸ. ಭಾಳ ಅಂದ್ರೆ ಭಾಳ ಸರ್ವಿಸ್ ಐತಿ. ಅಲ್ಲಿ ವರ್ಕ್ ಮಾಡು ಸರ್ಗಳು ಸತ್ಯಕ್ಕಾಗ್ಲಿ ಎಲ್ಲಾರು ಮಸ್ತ್ ಅದಾರ. ಅವ್ರದ ಹೆಸರು ತಗೊಂತಿದ್ದೆ, ಆದ್ರೆ ತಗೋದ್ ಬೇಡ. ಯಾಕಂದ್ರೆ ಗಂಧರ್ವ ಮ್ಯಾನ್ ಪವರ್ ಸರ್ವಿಸ್ ಪೂರ ಟೀಮ್ ಒಂದು ಒಗ್ಗಟ್ಟಾಗಿ ಕೆಲಸ ಮಾಡಂತೈತಿ ಇಡೀ ಬೇಲೂರು ಇಂಡಸ್ಟ್ರಿಯಲ್ ಏರಿಯಾ ಒಳಗ. ಅದೆಷ್ಟೋ ಬಡ ಮಕ್ಕಳಿಗೆ ಅಂದ್ರೆ ಬಡ ಹುಡುಗರಿಗೆ ಕೆಲಸ ಕೊಟ್ಟೈತಿ. ಮತ್ತೊಳ್ಳೆ ಹೆಂಗಾಗ್ಬಿಟ್ಟೈತಪ್ಪ ಅಂತಂದ್ರೆ ಕೆಲಸ ಕೇಳ್ಕೊಂಡ್ ಬರುವಾಗ ಹಿಂಗೆ ತಲೆಬಾಗಿ ಬರ್ತಾರೆ ಹಿಂಗ. ಆಮೇಲೆ ಏನ್ ಸರ್ವಿಸ್ ಕೊಡ್ತಾರ ಬಿಡು, ಅದಾತ ಇದಾತ ಅಂತ ಕೇಸ್ ಮಾತಾಡ್ತಾರ. ಹಂಗೆಲ್ಲ ಮಾತಾಡ್ಬಾರ್ದ. ಒಂದ್ ಹೊತ್ತಿನ ಊಟ ಹಾಕತೈತ ಆ ಕೆಲಸ ಅಂತ ಐತಿಪ್ಪ, ಕೊಡ್ಸಿದಾರಪ್ಪ ಅಂತಂದ ಅವ್ರ ಮೇಲೆ ಗೌರವ ಹೆಂಗೈತಿ ಹಂಗ ಇರ್ಬೇಕ. ಮತ್ತ ಆ ಕೆಲ್ಸದ ಮೇಲೆ ಗೌರವ ಎಷ್ಟೈತಿ ಅಷ್ಟೇ ಇರ್ಬೇಕ. ಅಷ್ಟೇ ನಿಷ್ಠೆಯಿಂದ ಕೆಲಸನೂ ಮಾಡ್ಬೇಕ. ಅಷ್ಟ ನಿಷ್ಠೆಯಿಂದನೂ ಬಹಳ ಮಂದಿ ಕೆಲ್ಸಕ್ಕೂ ಬಂದಾರ. ಅದ ಒಂದ್ ನಂಬಿಕೆ ಮ್ಯಾಲ ಅವರು ಈ ಕಂಪ್ನಿ ಒಳಗ ATS ನೇಮಕಾತಿಯನ್ನು ಮಾಡ್ಕೊಂಡಾರ. ಅವ್ರಿಗೆ 20,000 ರೂಪಾಯಿ ಮ್ಯಾಲ ಸ್ಯಾಲ್ರಿ ಐತಿ ATS ದವ್ರಿಗೆ. ಭಾಳ ಮಂದಿ ಕೇಳಾಕತ್ತಿದ್ರಿ ಕಂಪನಿದ ಸ್ಯಾಲ್ರಿನ ನೀನ ಕ್ಲಿಯರೆನ್ಸ್ ಕೊಟ್ಟಿ ಅಂತೇಳಿ. ಯಾಕಂದ್ರೆ ESI PF ಇರ್ತೈತಿ. ಮತ್ತು ESI PF ಭಾಳ ಅಂದ್ರೆ ಭಾಳ ಜರೂರತ್ ಐತಿ ಈಗಿನ ಟೈಮ್ ಒಳಗ. ಅದ್ರ ಸಲುವಾಗಿ ESI PF ಎಲ್ಲಿ ಕರೆಕ್ಟ್ ಆಗಿ ಕೊಡ್ತಾರಲ್ಲ ಸರ್ವಿಸ್, ಅಲ್ಲಿ ಕೆಲಸ ಮಾಡ್ರಿ. ನೋಡ್ರಿ ಹೆಂಗಂತಂದ್ರೆ ನಾನು ಅಲ್ಲಿ ಇನ್ಫ್ಲೂಯೆನ್ಸ್ ಮಾಡ್ತೇನೆ, ಇಲ್ಲಿ ಇನ್ಫ್ಲೂಯೆನ್ಸ್ ಮಾಡ್ತೇನೆ, ಏನು ಇಲ್ಲೇ ಇಲ್ಲ. ನನಗೆ ಎಷ್ಟು ಕೆಲಸ ಮಾಡ್ತೇನಲ್ಲ ಅಷ್ಟು ಸ್ಯಾಲ್ರಿ ಕೊಡ್ತಾರೆ. ಎಲ್ಲಾ ಕಂಪ್ನಿ ಒಳಗೆ ಅದ ಆಕೈತಿ. ಕಂಪ್ನಿ ಒಳಗೆ ಪೇಮೆಂಟ್ ಡಿಲೇ ಮಾಡ್ತಾರೆ. ಎಲ್ಲಾ ಕಂಪ್ನಿ ಒಳಗೂ 10 ತಾರೀಕು ಇಲ್ಲಾಂದ್ರೆ 12ನೇ ತಾರೀಕು ಕೊಡ್ತಾರೆ. ನಮ್ಮ ಕಂಪ್ನಿ ಒಳಗಿಲ್ಲ, 5ನೇ ತಾರೀಕಿಂದ 7ನೇ ತಾರೀಕು ಒಳಗ 2 ದಿನದೊಳಗೆ ಅಂದ್ರೆ ಪೇಮೆಂಟ್ ಬಂದು ಅಕೌಂಟಿಗೆ ಬೀಳ್ತೈತಿ. ಅದಂತೂ ಪ್ರಾಬ್ಲಮ್ ಏನಿಲ್ಲ. $1 ರೂಪಾಯಿನೂ ಲೆಕ್ಕ ಇರ್ತೈತಿ. ನಿಮ್ಮ ಮಿಸ್ ಕಾಳಜಿಯಿಂದ ಆಗಿರೋ ತಪ್ಪಿಂದ ಕಂಪ್ನಿಯವ್ರು ಏನು ಮಾಡೋಕ್ಕಾಗೋದಿಲ್ಲ. ಮಿಸ್ ಪಂಚ್ ಆಗಲಿ ಮತ್ತು ಒಳ್ಳೆ ಏನೋ ಒಂದು ರಿಜಿಸ್ಟರ್ ಒಳಗೆ ಬರೀದಲ್ಲ ಆಗಲಿ, ಅವನ್ನೆಲ್ಲ ನೀವು ಮಾಡಿಲ್ಲ ಮಿಸ್ ಆಗೈತಿ ಅಂತಂತಂದ್ರೆ ಅದು ಪೇಮೆಂಟ್ ನಿಮಗೆ ಬರುವುದಿಲ್ಲ. ಅದಂತೂ 100%. ಇನ್ನು ವರ್ಷ ಪೂರ್ತಿ ಆಕೈತಿ ಅಂತ ಹೊಳಮಳ ಯಾಕೆ ಹೇಳಾಕತ್ತೇನೆ ಹೈರಿಂಗ್ ಅಂತಂದ್ರೆ ಭಾಳ ಮಂದಿ ಸಿಕ್ಕಾಪಟ್ಟಿ ಅನ್ಎಂಪ್ಲಾಯ್ಮೆಂಟ್ ಕೂಡಿಬಿಟ್ಟೈತಿ. ಈಗ ನಿರುದ್ಯೋಗ ಅನ್ನೋದು ಸಿಕ್ಕಾಪಟ್ಟಿ ತಾಂಡವಾಡಕತ್ ಬಿಟ್ಟೈತಿ. ನಿಮ್ಮ ಆಸೆ ಅಂತ ನೀವು ಗೌರ್ಮೆಂಟ್ ಜಾಬ್ ಟ್ರೈ ಮಾಡ್ಕೊಂತಾನೆ ಇಂಥದೊಂದು ಕಂಪ್ನಿ ಒಳಗ ಕೆಲಸ ಮಾಡಾಕತ್ತೀರಪ್ಪ ಅಂತಂದ್ರೆ ಇತ್ತಾಗ ಏನೋ ಒಂದು ಸ್ವಲ್ಪ ಮನಿನೂ ನಡಿತೈತಿ, ನಿಮ್ದು ಸ್ಟಡಿನೂ ನಡಿತೈತಿ. ಅದ್ರ ಸಲುವಾಗಿ ನಾನು ಇದನ್ನೊಂದು ರೆಕಮೆಂಡೇಶನ್ ಮಾಡ್ತೀನಿ. ಇದು ಕಂಪ್ನಿ ಲೊಕೇಶನ್ ಎಲ್ಲಿಪ್ಪ ಅಂತಂದ್ರೆ ನಮ್ಮ ಧಾರವಾಡ ಜಿಲ್ಲೆಯ ಬೇಲೂರು ಇಂಡಸ್ಟ್ರಿಯಲ್ ಏರಿಯಾದೊಳಗ ನೀರಿನ ಟ್ಯಾಂಕಿ ಲಾಸ್ಟ್ ಪಿಟ್ಗಾಡ್ ಕಂಪ್ನಿ ಅಂತ ಹೇಳಿದ್ರೆ ಯಾರಾದ್ರೂ ಹೇಳ್ತಾರ್ರಿ. ಅಲ್ಲಿ ಗಂಧರ್ವ ಮ್ಯಾನ್ ಪವರ್ ಸರ್ವಿಸ್ ಅವ್ರ ಆಫೀಸ್ನು ಹುಬ್ಳಿ ಒಳಗೈತಿ. ಇಲ್ಲಿ ಒಂದು ಆಫೀಸ್ ಐತಿ. ಅವರಾಗೆ ತಾನಾಗಿನ ಮ್ಯಾನೇಜ್ಮೆಂಟ್ ಕಡೆಯಿಂದನ ಮ್ಯಾನ್ ಪವರ್ ಇಲ್ಲಿ ಪ್ರೊವೈಡ್ ಮಾಡ್ತಾರ. ಮತ್ತು ಕರ್ನಾಟಕದ ಯಾವುದೇ ಮೂಲೆಯಿಂದನೂ ನೀವು ಬರ್ತಿದ್ರ ಅಂದ್ರೂ ITI ಡಿಪ್ಲೊಮಾ ಮಾಡಿದ್ರಿಪ್ಪ ಅಂತಂದ್ರೆ ನಿಮಗೆ ಡೈರೆಕ್ಟ್ ಇಂಟರ್ವ್ಯೂ ಮಾಡಿಸೇ ತಗೊಂತಾರೆ. ಯಾಕಂದ್ರೆ ಮಷಿನರಿ ಕಂಪ್ನಿ ಅದು. ಅದ್ರ ಸಲುವಾಗಿ ನಿಮ್ಮನ್ನ ITI ಡಿಪ್ಲೊಮಾ ನೀವೇನಾದ್ರೂ ಮುಗಿಸಿದ್ರಿಪ್ಪ ಅಂತಂದ್ರೆ ನಿಮಗ ಹೈರಿಂಗ್ ಮಾಡ್ಕೊಂತಾರ, ಪಕ್ಕ ಜಾಯ್ನಿಂಗ್ ಮಾಡ್ಕೊಂತಾರ. ಮತ್ತು ಒಳ್ಳೆ ಸ್ಯಾಲ್ರಿದು ಏನೇನೈತಿ ಎಲ್ಲಾ ಪ್ರೊಸೀಜರ್ ಹೇಳ್ತಾರೆ. ಕಂಪ್ನಿ ಒಳಗೆ ಹೆಂಗಿರ್ಬೇಕು, ಹೆಂಗಿರಬಾರ್ದು, ಮತ್ತು ಎಷ್ಟು ಡಿಸಿಪ್ಲಿನ್ ಇಂದ ಇರಬೇಕು, ಕೆಲಸ ಹೆಂಗ್ ಮಾಡಬೇಕು, ಎಲ್ಲ ಸೇಫ್ಟಿ ಬಗ್ಗೆ ಆಗಲಿ, ಸೆಕ್ಯೂರಿಟಿ ಇಂಡಕ್ಷನ್ ಬಗ್ಗೆ ಆಗಲಿ ಎಲ್ಲ ಪಿನ್ ಟು ಪಿನ್ ನಿಮಗ ಆ ಕಂಪ್ನಿ ಒಳಗ ನಮ್ಮ ಗಂಧರ್ವ ಮ್ಯಾನ್ ಪವರ್ ಸರ್ವಿಸ್ ಕಡೆಯಿಂದ ನಿಮಗ ಹೇಳ್ತಾರೆ. ಮತ್ತು ಬರವಣಿಗೆ ಮೂಲಕ ನಿಮ್ಮನ್ನು ಬರೆಸ್ತಾರ.
ಉತ್ತರ ಕರ್ನಾಟಕದಾಗಿ ಸ್ಪೆಷಲಿ ಎಲ್ಲಾ ಹುಡುಗರಿಗೆ ಹೇಳ್ತೇನೆ ನಾನು. ಮತ್ತ ನಿಮ್ದೇನಾದ್ರು ಎಜುಕೇಶನ್ ಮುಗಿಸಿ ಖಾಲಿ ಅಡ್ಡಾಡತ್ತಿದ್ರಿ, ನನಗೆ ಕೆಲಸನ ಸಿಗತ್ತಿಲ್ಲ, ಅದ್ ಬೇಕ ಇದ್ ಬೇಕ ಅಂತ ಕೆಲಸ ಕಾಯ್ಕೊಂತ ಕುಂತಿದ್ರಿ ಅಂದ್ರ ಅದು ಸಾಧ್ಯ ಆಗೋದಿಲ್ಲ. ಗೋರ್ಮೆಂಟ್ ಕೆಲಸ ಸಿಗ್ತೈತಿ, ನಿಮ್ಗೆ 100% ಸಿಕ್ಕೇ ಸಿಗ್ತೈತಿ. ನಿಮ್ ಕಾನ್ಫಿಡೆನ್ಸ್ ಮೇಲೆ, ನಿಮ್ ಹಾರ್ಡ್ ವರ್ಕ್ ಮೇಲೆ. ಅದ್ರ ಜೊತೆಗೆ ಕೆಲಸ ಮಾಡ್ಕೊಂತ ಇರ್ರಿ. ಇದ ಕೆಲಸ ಅಲ್ಲ, ಇದ ಕಂಪ್ನಿಗೆ ಬರ್ರಿ ಅಂತನೂ ಅನ್ನೋದಿಲ್ಲ ನಾನು. ಯಾಕಂದ್ರೆ ನಾನು ಇದ್ದಿದ್ದು ಹೇಳಿದೆ, ಬೆಸ್ಟ್ ಆಫ್ ಬೆಸ್ಟ್ ಒಳಗನೆ ಬೆಸ್ಟ್ ಕಂಪ್ನಿ ಅಂತ ಕೆಲಸ ನಾನು ರೆಫರ್ ಮಾಡ್ತೀನಿ. ಆಸ್ ಎ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ನಾನು, ನೀವು ನೋಡಿರ್ಬೋದು ಆದಷ್ಟು. ಅದ್ರ ಸಲುವಾಗಿನ ನಾನು ನಿಮಗೆ ಇದೊಂದು ಅಪ್ಡೇಟ್ ತಗೊಂಬಂದೇನಿ. ಖಾಲಿ ಇರಬೇಡ್ರಿ, ಎಲ್ಲಾ ಹುಡುಗರಿಗೆ ಹೇಳೋದು ಒಂದ, ಕೆಲಸ ಮಾಡ್ರಿ ಮತ್ತು ಒಳ್ಳೆ ತಂದೆ ತಾಯಿನ ಚೆನ್ನಾಗಿ ನೋಡ್ಕೋರಿ. ಅದ್ರ ಸಲುವಾಗಿನ ನಾನು ಇದೊಂದು ಅಪ್ಡೇಟ್ ಬಹಳ ದಿವಸದಿಂದ ಕಾಯತಿದ್ದೆ. ಇವಾಗ ಕೂಡಿ ಬಂದೈತಿ ಅದ್ರದೊಂದು ಪ್ರಮೋಷನ್ ಮಾಡಾಕ. ಇದು ಅವ್ರಿಗೂ ಸರ್ಗಳಿಗೂ ಗೊತ್ತಿಲ್ಲ ಇದೊಂದು ಏನ್ ಅಪ್ರಿಶಿಯೇಟ್ ಸಿಗ್ತೈತೋ ಏನ್ ಬಯಸ್ಕೊಂತೀನೋ ಅಂತ ಕೆಲಸ. ಬಯಸ್ಕೋದಿಲ್ಲ, ಯಾಕಂದ್ರೆ ನಾನು ಗಂಧರ್ವ ಮ್ಯಾನ್ ಪವರ್ ಸರ್ವಿಸ್ ಅವ್ರ ಕಡೆಯಿಂದನ ನಾನು ಪ್ರಮೋಷನ್ ಮಾಡಾಕತ್ತೇನಿ. ಅದ್ರ ಸಲುವಾಗಿ ಮತ್ತ ಭಾಳ ಅಂದ್ರ ಭಾಳ ಸ್ಟ್ರಿಕ್ಟ್ ಐತಿ ಕೆಲಸ, ಅಂತೂ ಆರಾಮ್ ಐತಿ. ನಾನು ಇದ್ದಿದ್ದು ಹೇಳ್ಬೇಕಂತಂದ್ರ ಬ್ಯಾರೆ ಏನ್ ಹೇಳ್ಬೇಕಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಮತ್ತು ಮುಂದಿನ ವಿಡಿಯೋ ಒಳಗೆ ಸಿಗೋಣ. ಮತ್ತು ಬೆಸ್ಟ್ ಆಫ್ ಬೆಸ್ಟ್ ಆಪ್ಷನ್ ತೊಗೊಂಬರ್ತೇನೆ ನಿಮಗೆ. ಹಂಗ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಒಳಗೂ ನನಗೆ ಸಪೋರ್ಟ್ ಮಾಡ್ರಿ. ಇದೊಂದು ಕಂಪ್ನಿನ ಹೆಂಗ್ ಹುಡ್ಕೊಂಡ್ ಬರ್ಬೇಕು ಮತ್ತು ಒಳ್ಳೆ ಹೆಂಗ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಕೆಲಸ ನಿಮಗೆ ಈಸಿ ಐಡಿಯಾ ಕೊಡ್ಬೇಕಂದ್ರೆ ಇನ್ಸ್ಟಾಗ್ರಾಮ್ ಒಳಗೆ ಹೋಗಿ ಗಂಧರ್ವ ಮ್ಯಾನ್ ಪವರ್ ಸರ್ವಿಸ್ ಅಂತ ಕೇಸ್ ಹೊಡೆದ್ರಿ ಅಂದ್ರೆ ಅವ್ರದೊಂದು ಇನ್ಸ್ಟಾಗ್ರಾಮ್ ID ಬರ್ತೈತಿ. ಫಾಲೋ ಮಾಡಿ ಇಟ್ಕೋರಿ, ದಿನ ಅಪ್ಡೇಟ್ ಹಾಕ್ತಾರೆ. ಇಲ್ಲಪ್ಪ ಅಂತಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ನೀವು ಕಾಲ್ ಮಾಡಿ ಇಂಟ್ರ್ಯೂ ಸೆಟ್ ಮಾಡ್ಕೋರಿ. ನಿಮ್ಗೆ ನಂಬರ್ ಹಾಕ್ತೇನೆ ನಾನು, ಅದನ್ನ ನೀವು ಕಾಲ್ ಮಾಡಿ ಕೆಲಸ ಇಂಟ್ರ್ಯೂ ಸೆಟ್ ಮಾಡ್ಕೋರಿ. ಅವ್ರು ನೀವಾಗೆ ಹೋಗಿ ಕೆಲಸ ಇಂಟರ್ವ್ಯೂ ಕೊಡ್ಬೇಕಾಕೈತಿ. ಇಂಟರ್ವ್ಯೂ ಕೊಟ್ರಿ ಅಂದ್ರೆ ಅವ್ರು ನಿಮಗೆ ಮುಂದಿನ ಪ್ರೊಸೀಜರ್ ಹೇಳಿ ಜಾಯ್ನಿಂಗ್ ಮಾಡ್ಕೊಂತಾರ, ಕೆಲಸ ಕೊಡ್ತಾರ. ಭಾಳ ಮಂದಿ ಆನ್ಲೈನ್ ಸ್ಕ್ಯಾಮ್ ಅಕ್ಕಾವ, ಆನ್ಲೈನ್ ಫ್ರಾಡ್ ಅಕ್ಕಾವ. ಅಲ್ಲಿ ಹೋಗ್ರಿ ಹೈರಿಂಗ್ ಐತಿ, ಇಲ್ಲಿ ಹೈರಿಂಗ್ ಐತಿ ಅಂತ ಕೆಲಸ ಹೇಳ್ತಾರ. ನಾವು ಅಂತವ್ರಲ್ಲ. ನಾನು ಖುದ್ದಾಗೆ ಲೇಬರ್ ಆಫೀಸರ್ ಅಂದ್ರೆ ಲೇಬರ್ ಕಮಿಷನರ್ ಸರ್ ಏನ ಅಂದ್ರೆ ಫುಲ್ ಏನೋ ಒಂದು ಆತ್ಮೀಯತೆ ಬೆಳೆಸ್ಕೊಂಡ್ ಕೆಲಸ ಅವ್ರ ಕಡೆ ಒಂದು ಸಣ್ಣ ಲೈಸೆನ್ಸ್ ತಗೊಂಡಿನಿ. ಆಸ್ ಎ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಿ ಕೆಲಸ ಕೊಡಿಸ್ತೇನೆ ಬರ್ರಿ, ಹಂಗ ಹಿಂಗ ಏನಿಲ್ಲ, ಜಸ್ಟ್ ಅಪ್ಡೇಟ್ ಕೊಡ್ತೇನಿ. ಅದ್ರ ಪ್ರಕಾರ ನೀವೇನ್ರ ಫಾಲೋ ಮಾಡಿದ್ರಿಪ್ಪ ಅಂತಂದ್ರೆ ನಿಮಗ ಕೆಲಸ ಸಿಕ್ಕೇ ಸಿಗ್ತೈತಿ. ಅದ್ರ ಸಲುವಾಗಿ ಹೌದು ಇನ್ಫ್ಲೂಯೆನ್ಸರ್ ಅದೇನಿ, ಅದ್ರ ಸಲುವಾಗಿನೇ ಮತ್ತೆ ಒಳ್ಳೆ ಅದ್ರದ ಒಂದು ಸಣ್ಣ ಲೈಸೆನ್ಸ್ ತಕ್ಕೊಂಡೇನಿ. ಹೆಲ್ಪ್ ಆಗ್ಲಿ ಅಂತ ಕೆಲಸ, ಮುಂದೆ ನನಗೆ ಪ್ರಾಬ್ಲಮ್ ಆಗಬಾರ್ದಂತ ಕೆಲಸ. ಇನ್ನೇನು ಹೇಳಿ ನನ್ನ ಬಗ್ಗೆ ಏನಿಲ್ಲ. ನೀವು ಕೆಲಸ ಹುಡುಕೊಂಡು ಹೊಂಟಿರಿಪ್ಪ ಅಂತಂತಂದ್ರೆ ಇಲ್ಲಿ ಎಲ್ಲಾರು ಲೋಕಲ್ ಕೆಲಸ ಹುಡುಕತ್ತಿದ್ರಿ ಅಂದ್ರೆ ಪಿಟ್ಗಾಡ್ ಕಂಪ್ನಿ ಬೆಸ್ಟ್ ಕಂಪ್ನಿ. ಸ್ಯಾಲ್ರಿನೂ ಚಲೋ ಐತಿ, ನಿಮಗೆ ಹೋಗಾಕ್ ಬರಾಕೂ ಅನುಕೂಲ ಐತಿ. ಪ್ರತಿಯೊಂದು ಅಪ್ಡೇಟ್ ನಿಮ್ಮ ಸೇಫ್ಟಿ ಬಗ್ಗೆನೂ ಅವ್ರು ಕೇರ್ ತಗೊಂಡ್ ಕೆಲಸ ಇದನ್ನ ಮಾಡ್ತಾರೆ. ಚಲೋ ಐತಿ. ಗಂಧರ್ವ ಮ್ಯಾನ್ ಪವರ್ ಸರ್ವಿಸ್ ಅವ್ರ ಚಲೋ ಐತಿ, ಅಡ್ಡಿಲ್ಲ.